ಪಪ್ಪೀಸ್. ಸೊ ನನ್ನ ಗೊತ್ತು ನಮ್ಮ ಮೇನ್ ಕಾನ್ಸೆಪ್ಟ್ ಬಂದು ಪಪ್ಪೀಸು. ನನ್ನ ಕೆನಲಲ್ಲಿ ಒಂದು 70+ ಡಾಗ್ಸ್ ಇದೆ. ಸೊ ಹಂಗಾಗಿ ಇವತ್ತು ನನ್ನ ಶಾಪಲ್ಲಿ ಪಪ್ಪೀಸ್ ಯಾವ್ದು ಅವೈಲೇಬಲ್ ಇದೆ, ಫಿಶಸ್ ಯಾವ್ದು ಅವೈಲೇಬಲ್ ಇದೆ, ಸೊ ಹಂಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಜಸ್ಟ್ ಒಂದು ಲೈಟ್ ಇಂಟ್ರಡಕ್ಷನ್. ಶಿಡ್ಜು ಪಪ್ಪಿ ನೋಡ್ತಾ ಇದ್ದೀರಾ. ಸೊ ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಶಿಡ್ಜು ಪಪ್ಪಿ ಇವತ್ತು ನನ್ನ ಸ್ಟೋರಲ್ಲಿದೆ. 38 ಡೇಸ್ ಆಗಿರುತ್ತೆ ಇದು, 35 ಡೇಸ್. ಸೊ ಎಸ್, ಹಂಗೆ ಮುಂದೆ ಬಂದರೆ ಸೊ ನೋಡ್ತಾ ಇರ್ಬೋದು. ಫಸ್ಟ್ ನನ್ನ ಸೆಕ್ಷನ್ ನೀವು ಶಾಪ್ ಬಂದ ತಕ್ಷಣ ಫೈಟರ್ ಫಿಶಸ್ ಬರುತ್ತೆ. ಸೊ ಜಸ್ಟ್ ಒಂದು ರ್ಯಾಂಡಮಾಗಿ ಪಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಎಸ್, ಸೊ ಇದೇನು ನೋಡ್ತಾ ಇದ್ದೀವಿ, ಇದು ವೈನ್ ಗ್ಲಾಸ್ ಇದು. ಸೊ ಇಷ್ಟೇ ಜಾಗ ಸಾಕ ಅಂತ ಕೇಳ್ಬೋದು ನೀವು, ಎಷ್ಟು ಜಾಗ ಸಾಕು ಫೈಟರ್ಸ್ಗೆ. ಸೊ ವಿತೌಟ್ ಆಕ್ಸಿಜನ್ ಫಿಲ್ಟರ್ಸ್ ಇರುತ್ತೆ ಈ ಫಿಶಸ್ಸು. ಸೊ ಇದಕ್ಕೇನು ಆಕ್ಸಿಜನ್ನು ಹೀಟರ್ಗಳ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಬೇಕು ಅಂದರೆ ನೀವು ಡೆಫಿನೆಟಾಗಿ ವಿಸಿಟ್ ಮಾಡ್ಬೋದು. ಎಸ್, ಎನಿ ಟೈಮ್ ಒಂದು 30+ ಕಲೆಕ್ಷನ್ಸ್ ಇಟ್ಟಿರ್ತೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆಂಟ್ ಕಲರ್ಸ್ ಇದೆ. ಬ್ಲೂ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ, ಪ್ಯೂರ್ ವೈಟ್ ಇದೆ. ಸೊ ಎಸ್, ಒಂದು ಡಿಫ್ರೆಂಟ್ ಸೆಕ್ಷನ್ ಆಗಿರುತ್ತೆ. ಸೊ ಹಂಗೆ ಮುಂದೆ ಬಂದರೆ ನೀವು ನೋಡ್ತಾ ಇರ್ಬೋದು. ಎಸ್, ಇಲ್ಲಿಂದ ಫುಲ್ ಸೆಟಪ್ ನಿಮಗೆ ಫಿಶಸ್ ಬಗ್ಗೆ ಬರ್ತಾ ಇರುತ್ತೆ. ಸೊ ಬೇಸಿಕಲಿ ನೋಡ್ತಾ ಇರ್ಬೋದು ಅರ್ವಣ. ಸೊ ಒಂದು ವಾಸ್ತು ಫಿಶ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇದು ಇಂಚಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಪ್ರೈಸು. ಸೊ ಒಂದು ಅರ್ವಣ ಫಿಶ್, ಸೊ ಇದು ಸಿಲ್ವರ್ ಅರ್ವಣ ಅಂತೀವಿ. ಸೊ ಇದು ಒಂದು ವಾಸ್ತುಗೆ ಇಡೋಂಥ ಫಿಶ್ ಆಗಿರುತ್ತೆ. ಸೊ ಅದು ಬಿಟ್ಟು ನೆಕ್ಸ್ಟ್ ಬಿಡೋ ಟೆಟ್ರಾ ಬರುತ್ತೆ. ಸೊ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಒಂದು ನಾರ್ಮಲ್ ಫಿಶಸ್ ಅಂತ ಹೇಳ್ಬೋದು. ಸೊ ಮೋಲಿ ಆಗಿರುತ್ತೆ, ಇದೊಂದು ಚಿಕ್ಲೆಟ್ಸ್ ಆಗಿರುತ್ತೆ, ಇದೊಂದು ಟೆಟ್ರಾ ಆಗಿರುತ್ತೆ. ಸೊ ಹಂಗೆ ನೆಕ್ಸ್ಟ್ ಗೋಲ್ಡನ್ ರೆಟ್ರೀವರು. ಸೊ ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಸೊ ಜಸ್ಟ್ ಒಂದು ಪಪ್ಪಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಡಿಫ್ರೆಂಟ್ ವೆರೈಟಿಯ ಒಂದು ಫಿಶ್ ಇದೆ. ಸೊ ಫಿಶ್ ಅಂತಲೇ ಹೇಳೋಕ್ಕಾಗಲ್ಲ. ತುಂಬ ಜನ ಸಡನ್ನಾಗಿ ನೋಡಿದ್ರು ಏನು ಹಾವು ಅಂತಲೇ ಹೇಳ್ಬೋದು. ಸೊ ಇದು ಹಾವಲ್ಲ. ಸೊ ಇದು ನಾನ್ ವೆನಮು. ಸೊ ಲೀಗಲಾಗಿ ನೀವು ಸಾಕ್ಬೋದು. ಸೊ ಇದು ಏನಪ್ಪ ಡಿಫ್ರೆಂಟಾಗಿ ಸಾಕ್ಬೋದು ಅಂದರೆ, ಸೊ ಇದು ಹೈಡಿಂಗ್ ಸ್ಪಾಟ್ಸ್ನ ತುಂಬ ಲೈಕ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು ಹೈಡ್ ಮಾಡೋಕ್ಕೆ ಆಲ್ರೆಡಿ ಟ್ರೈ ಮಾಡ್ತಾ ಇದೆ. ಸೊ ಹೈಡಿಂಗ್ ಸ್ಪಾಟ್ಸ್ ಇದ್ದರೆ, ಸೊ ನೀವು ಈ ಸೆಟಪ್ ಮಾಡ್ತಾಯಿದ್ರೆ ಒಂದು ಹೈಡಿಂಗ್ ಸ್ಪಾಟ್ಸ್ಗೆ ಬೆಸ್ಟ್ ಆಗಿರುತ್ತೆ. ಸೊ ಇದು ಲೀಗಲ್ಲು. ಸೊ ಈ ಫಿಶ್ ಬಂದು ಲೀಗಲ್ಲು. ಸೊ ಇಲ್ಲೀಗಲ್ ಅಂತ ಏನಿಲ್ಲ. ಸೊ ಆರಾಮ್ಸಾಗಿ ನೀವು ಸಾಕ್ಬೋದು. ಅದೇ ಬೇರೆ ಫಿಶಸ್ ಇದೆ ಸಾಕಂಗಿದೆ ಗಪ್ಪೀಸು. ಸೊ ಆ ಥರ ಫಿಶಸ್ ಇದೆ ಸಾಕ್ಬೋದು. ಸೊ ಹಂಗೆ ಮುಂದೆ ಬಂದು ನಿಮಗೆ ಶಾರ್ಕ್ ಸಿಗುತ್ತೆ. ಎಸ್, ಒಂದು ಫಿಶ್ ವೆರೈಟಿಗೆ ಬಂದರೆ ನಮ್ಮ ಹತ್ರ 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಫಿಶ್. ಸೊ 30 ರೂಪೀಸಿಂದ 3000 5000ವರೆಗೂ ಸಿಗುತ್ತೆ. ಸೊ 30 ರೂಪೀಸ್ ಗೋಲ್ಡ್ ಫಿಶಸ್ ಎಲ್ಲ ಬರುತ್ತೆ ನಿಮಗೆ ಪೇರು. ಸೊ ನನಗೆ ಫಸ್ಟ್ ಟೈಮು ಧನುಷ್ ಅವರೇ ಹೆಂಗೆ ಫಿಶ್ ಟ್ಯಾಂಕ್ ಮೇಂಟೈನ್ ಮಾಡಬೇಕು ಅಂದರೆ, ನಿಮಗೆ ಫಸ್ಟ್ ಟೈಮ್ಗೆ ನಾನು ಯಾವ ಫಿಶ್ ಸಜೆಸ್ಟ್ ಮಾಡ್ಬೋದು ಅಂತ ನನ್ನ ಹತ್ರ ಐಡಿಯಾ ಇರುತ್ತೆ. ಸೊ ನೀವೊಂದು ಜಸ್ಟ್ ನನಗೊಂದು ಐಡಿಯಾ ಕೊಟ್ಟರೆ, ಸೊ ನನಗೆ ಇಷ್ಟಡಿ ಟ್ಯಾಂಕ್ ಇದೆ, ಸೊ ಅದ್ರಿಗೆ ಯಾವ ಫಿಶ್ ಬಿಡಬೇಕು ಅಂತ ಡೆಫಿನೆಟಾಗಿ ನಾವು ನಿಮಗೆ ಐಡಿಯಾ ಕೊಡ್ತೀವಿ. ಸೊ ನಮ್ಮ ಹತ್ರ ಹಾಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ಯಾಂಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡ್ತಾ ಇರ್ಬೋದು ಅಂತ ನೀವು ನೋಡಿರಲ್ಲ ಅನ್ಕೋತೀನಿ, ಬುಲೆಟ್ ಟ್ಯಾಂಕ್ ಇದು. ಸೊ ನೋಡ್ತಾ ಇರ್ಬೋದು ಒಂಥರ ಡಿಫ್ರೆಂಟ್ ಕ್ಯಾಬಿನೆಟ್ ಥರ ಬರುತ್ತೆ. ಸೊ ಇದು ಬಾಟಮಿಂದ ಟಾಪ್ವರೆಗೂ ಫಿಶ್ ಟ್ಯಾಂಕೇ ಆಗಿರುತ್ತೆ. ಸೊ ಇದು ನಾವು ಬುಲೆಟ್ ಟ್ಯಾಂಕ್ ಅಂತೀವಿ. ಸೊ ನೋಡ್ತಾ ಇರ್ಬೋದು ಹಾರ್ಡ್ ಆಗಿರುತ್ತೆ. ಸೊ ಒಂದು ಎಕ್ಸಾಟಿಕ್ ಫಿಶಸ್ ಬಿಡೋಕ್ಕೆ ನಿಮಗೆ. ಸೊ ಫಿಶಸ್ ಬಗ್ಗೆ ಎಲ್ಲ ನೋಡಿದ್ರೆ, ಸೊ ಇವಾಗ ನೆಕ್ಸ್ಟ್ ಪಪ್ಪೀಸು. ಸೊ ನಮ್ಮ ಶಾಪಲ್ಲಿ ನನ್ನ ಕೆನಲಲ್ಲಿ ಯಾವ್ಯಾವ ಪಪ್ಪೀಸ್ ಇರುತ್ತೆ, ಸೊ ನನ್ನ ಹತ್ರ ಏನೇನು ಪ್ರೈಸ್ ಇದೆ, ಸೊ ಎಲ್ಲ ನಿಮ್ಗೆ ಈ ವಿಡಿಯೋಲಿ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇವೇನು ನೋಡ್ತಾ ಇದ್ದಾರೆ ಶಿಡ್ಜು ಪಪ್ಪೀಸು. ಸೊ ನೋಡ್ತಾ ಇರ್ಬೋದು. ಸೊ ಕ್ವಾಲಿಟಿ ನೋಡ್ತಾ ಇರ್ಬೋದು ಹೆಂಗಿದೆ. ಸೊ ಕ್ವಾಲಿಟಿಗಿಂತ ನಾವು ಮುಂದೆ ನೀವು ಸ್ನಾಟ್ ನೋಡ್ಬೋದು. ಸೊ ನಾವು ಇದನ್ನೇ ಸ್ನಾಟ್ ಅಂತೀವಿ. ಸೊ ನೋಡ್ತಾ ಇರ್ಬೋದು ಮಾರ್ಕಿಂಗ್ ನೋಡ್ತಾ ಇರ್ಬೋದು. ಸೊ ಇದು ಗಾಗಲ್ ಮಾರ್ಕಿಂಗ್ ಅಂತಾರೆ. ಸೊ ಈ ಥರ ಕಣ್ಣ ಹತ್ರ ಬ್ಲ್ಯಾಕ್ ಬಂದು ಮೈದಲ್ಲಿ ವೈಟ್ ಬರೋದು. ಸೊ ನೋಡ್ತಾ ಇರ್ಬೋದು ಅಟ್ ಪ್ರೆಸೆಂಟ್ ಇವ್ರಿಗೆ 35 ಡೇಸ್ 35 ದಿವಸ ಆಗಿದೆ. ಸೊ ನೋಡ್ತಾ ಇರ್ಬೋದು 35 ದಿವಸಕ್ಕೆ ಕ್ವಾಲಿಟಿ ಹೆಂಗಿದೆ ಅಂತ. ಎಸ್, ಶಿಡ್ಜು ಪಪ್ಪೀಸ್ ಹೆಂಗೆ ಅಂದರೆ ಬೇಸಿಕಲಿ ಬ್ರೋ ಒಂದು ಟಾಯ್ ಬ್ರೀಡ್ಗೆ ಕ್ಲಾಸಿಫೈ ಆಗುತ್ತೆ. ಸೊ ಹಾಗಾಗಿ ಈ ಪಪ್ಪೀಸ್ನ ಈಸಿ. ಸೊ ಏನಕ್ಕೆ ಅಂದರೆ ಒಬ್ಬರಿಗೆ ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಇರ್ತಾರೆ. ಸೊ ನನ್ನ ಜೊತೆನೇ ಪಪ್ಪೀಸ್ನ ತೊಗೊಂಡು ಹೋಗ್ಬೇಕು ಸರ್, ನನಗೆ ಆ ಥರ ಲವ್ ಮಾಡ್ತಾರೆ. ಸೊ ನಾವು ಅವರೆಲ್ಲೇ ಹೋದರೂ ಪಪ್ಪೀಸ್ನ ಕ್ಯಾರಿ ಮಾಡಬೇಕು ಅಂತ. ಸೊ ಆ ಥರ ಇರೋರಿಗೆ ಸೊ ಶಿಡ್ಜು ಪಪ್ಪಿನೇ ಬೆಸ್ಟು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಟಾಯ್ ಬ್ರೀಡ್ಸಲ್ಲಿ ಯಾವ್ಯಾವ ಪಪ್ಪಿ ನಿಮಗೆ ನನ್ನ ಹತ್ರ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಶಿಡ್ಜು ಅವೈಲೇಬಲ್ ಇದೆ, ಪೂಡಲ್ ಟಾಯ್ ಪೂಡಲ್ ಪಪ್ಪೀಸ್ ಅವೈಲೇಬಲ್ ಇದೆ. ಸೊ ಅದು ಬಿಟ್ಟು ಪಗ್, ಬೀಗಲ್, ಬಿಷಾನು, ಸೊ ಇವೆಲ್ಲ ಪಪ್ಪೀಸ್ ಅವೈಲೇಬಲ್ ಇದೆ. ಸೊ ಕ್ವಾಲಿಟಿ ವೈಸ್ ಬಂದರೆ, ಸೊ ಶಿಡ್ಜು ಪಪ್ಪೀಸಲ್ಲಿ ಹೆಂಗೆ ಕ್ವಾಲಿಟಿ ಕಂಡುಹಿಡಿಯೋದು. ಸೊ ನೋಡ್ತಾ ಇದ್ದೀರಾ ಇದು ಸ್ನಾಟು. ಸೊ ಇದು ಮಾರ್ಕಿಂಗು. ಸೊ ಇದನ್ನು ಗಾಗಲ್ ಮಾರ್ಕಿಂಗ್ ಅಂತೀವಿ. ಸೊ ಇದು ಪರ್ಫೆಕ್ಟ್ ಮಾರ್ಕಿಂಗ್ ಪಪ್ಪಿ ಆಗುತ್ತೆ. ಮಿಸ್ ಮಾರ್ಕಿಂಗ್ ಪಪ್ಪಿ ಅಂದರೆ, ಸೊ ಇಲ್ಲಿ ಒಂದು ವೈಟ್ ಪ್ಯಾಚ್ ಬರುತ್ತೆ, ಇಲ್ಲಿ ಬ್ಲ್ಯಾಕ್ ಪ್ಯಾಚ್ ಬರುತ್ತೆ. ಸೊ ಅದು ಒಂದು ಮಿಸ್ ಮಾರ್ಕಿಂಗ್ ಪಪ್ಪಿ ಆಗಿರುತ್ತೆ. ಸೊ ನಮ್ಮ ಹತ್ರ ಯಾವಾಗಲೂ ನಿಮಗೆ ಶಿಡ್ಜು ಪಪ್ಪಿ ಸಿಗುತ್ತೆ. ಸೊ ನಾನು ಕೊಡೋ ಏಜ್ ಬಂದು 35 ಡೇಸ್ 35 ದಿವಸ ಆಗಿರುತ್ತೆ. ಸೊ 30 ಡೇಸ್ ಆದಮೇಲೆ ನನ್ನ ಕೈಡೆ ಯಾವಾಗ ಬೇಕೋ ನೀವು ಪಪ್ಪೀಸ್ ತೊಗೋಬೋದು. 30 ಡೇಸ್ ಮುಂಚೆ ಆಗಿದ್ದರೆ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು 35 ಡೇಸ್ ಪಪ್ಪಿ. ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ, ಎಸ್, ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ, ಸೇಫಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ. ಸೊ ಟ್ರಾನ್ಸ್ಪೋರ್ಟೇಷನ್ ವಿಷಯದ ಏನು ನೀವು ಟೆನ್ಷನೇ ತೊಗೋಬೇಡಿ. ಸೊ ವೀಡಿಯೋ ಕಾಲಲ್ಲಿ ಪಪ್ಪಿ ಕನ್ಫರ್ಮ್ ಮಾಡ್ಬೋದು. ಪಪ್ಪಿ ಕನ್ಫರ್ಮ್ ಮಾಡಾಮೇಲೆ ಟ್ರಾನ್ಸ್ಪೋರ್ಟೇಷನ್ ಸೇಫಾಗಿ ಬಸ್ಸಲ್ಲಿ ಮಾಡ್ಕೊಡ್ತೀನಿ. ಸೊ ಇದು ಪ್ರೈಸ್ ವಿಷಯಕ್ಕೆ ಬಂದರೆ, ಸೊ ನಾನು ಈ ಪಪ್ಪಿಗೆ ಪ್ರೈಸ್ ಕೋಟ್ ಮಾಡ್ತಾ ಇರೋದು 13,000. ಸೊ ನಮ್ಮ 350 ಟ್ರಾವೆಲ್ ಕಡೆ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ಬಂದರೆ 13,000ಗೆ ಕೊಡ್ತಾ ಇದ್ದೀನಿ ಈ ಪಪ್ಪಿನ. ಸೊ ನೀವು ಹೇಳ್ಬೋದು ಸರ್ ಇವಾಗ ಕಮ್ಮಿ ಆಗಿದೆ ಮಾರ್ಕೆಟು ಅಂತ. ಸೊ ಮಾರ್ಕೆಟ್ ಕಮ್ಮಿ ಆಗಿರ್ಬೋದು, ಅದೇ ಕ್ವಾಲಿಟಿ ಕಮ್ಮಿ ಆಗಿಲ್ಲ. ಸೊ ಕ್ವಾಲಿಟಿ ಪಪ್ಪೀಸು ಯಾವಾಗಲೂ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ.
ಸೊ ಪ್ರೈಸಸ್ ಕೂಡ ಹಂಗೆ ಇದೆ. ಸೊ ಈಗ ಹೇಳ್ಬೋದು ಸರ್ 8000ಗೆಲ್ಲ ಸಿಗುತ್ತೆ ಅಂತ. ಸೊ 8000ಗೆಲ್ಲ ಸಿಗೋದು ನಿಮ್ಗೆ ಡಿಫ್ರೆನ್ಸ್ ಇಷ್ಟೇ ನೋಡ್ಕೊಂಬಿಡಿ, ಈ ಸ್ನಾಟ್ ಸಿಗೋಲ್ಲ. ಇದೇನು ನೋಡ್ತಾ ಇದ್ದೀರಾ ಇದು ಬ್ಯೂಟಿಫುಲ್ ಸ್ನಾಟ್ ಇದು. ಸೊ ನೀವೇ ನೋಡ್ತಾ ಇರ್ಬೋದು ಡಾಲ್ ಥರ ಇರುತ್ತೆ ಪಪ್ಪೀಸು. ಸೊ ಒಂದು 35 ಡೇಸು ವ್ಯಾಕ್ಸಿನೇಷನ್ ಡೆಫಿನೆಟಾಗಿ ನಿಮ್ಗೆ ನಾನು ಹೇಳ್ತೀನಿ ವ್ಯಾಕ್ಸಿನೇಷನ್ ಯಾವಾಗ ಅಂತ. 45 ಡೇಸ್ಗೆ ಫಸ್ಟ್ ವ್ಯಾಕ್ಸಿನ್ ಹಾಕಬೇಕು. ಸೊ ಇವಾಗ ಇನ್ನು 35 ಡೇಸ್. ಸೊ ಇದು ಬಿಟ್ಟು ನೆಕ್ಸ್ಟ್ ಪಪ್ಪಿ ನಾನು ಇವಾಗ ನಿಮಗೆ ಲ್ಯಾಬ್ರಡಾರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲ್ಯಾಬ್ರಡಾರ್. ಸೊ ನೋಡ್ತಾ ಇದ್ದೀರಾ ಒಂದು ಲ್ಯಾಬ್ರಡಾರ್, ಒಂದು ಫಾನ್ ಕಲರಿನ ಲ್ಯಾಬ್ರಡಾರ್ ಪಪ್ಪಿ ನೋಡ್ತಾ ಇರೋದು. ಇದು ಮೇಲ್ ಪಪ್ಪಿ ಆಗಿರುತ್ತೆ. ಸೊ ಲ್ಯಾಬ್ ವಿಷಯಕ್ಕೆ ಬಂದರೆ, ಸೊ ಲ್ಯಾಬಲ್ಲಿ ಯಾವ್ಯಾವ ಕಲರ್ ಸಿಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟು ಲ್ಯಾಬ್ ಪಪ್ಪಿ. ಸೊ ಇದರಲ್ಲಿ ನಿಮಗೆ 3 ಕಲರ್ಸ್ ಬರುತ್ತೆ. ಒಂದು ಬ್ಲ್ಯಾಕ್ ಬರುತ್ತೆ, ಒಂದು ಚಾಕ್ಲೇಟ್ ಕಲರ್ ಬರುತ್ತೆ, ಇದು ಫಾನ್ ಕಲರ್ ಬರುತ್ತೆ. ಸೊ ಇದು ನೀವು ನೋಡ್ತಾ ಇರೋದು ಫಾನ್ ಕಲರ್ ಪಪ್ಪಿ. ಸೊ ನೋಡ್ತಾ ಇರ್ಬೋದು. ಇದ್ರ ಏಜ್ ಅಟ್ ಪ್ರೆಸೆಂಟು 38 ಡೇಸ್. ಸೊ ಹಿಂಗೆ 38 ದಿವಸ ಆಗಿದೆ. ಡಿವಾರ್ಮಿಂಗ್ ನಾವು ಮಾಡಿರ್ತೀವಿ. ಸೊ ಇದರಲ್ಲಿ ಲ್ಯಾಬಲ್ಲಿ ಹೆಂಗೆ ಸರ್ ಕ್ವಾಲಿಟಿ ಕಂಡುಹಿಡಿಯೋದು ಅಂತ ನೀವು ನನ್ನ ಕೇಳ್ಬೋದು. ಸೊ ನೀವೇನು ನೋಡ್ತಾ ಇದ್ರೆ ಈ ಫೇಸ್ ನೋಡ್ತಾ ಇರ್ಬೋದು ಹೆಂಗಿದೆ. ಸೊ ಒಂಥರ ಬಾಕ್ಸ್ ಫೇಸಲ್ಲಿ ಬರುತ್ತೆ ಇಲ್ಲಿ ನೋಡಿ. ಆಮೇಲೆ ಹಿಂದೆ. ಸೊ ಇದನ್ನು ನಾವು ಕ್ವಾಲಿಟಿ ನೀವು ಪಾ ಸೈಜ್ ನೋಡ್ತಾ ಇರ್ಬೋದು ಎಷ್ಟು ತಪ್ಪ ಇದೆ ಅಂತ. ನಾವು ಫಿಸ್ಟ್ ಒಂದು ಹಿಡಿದ್ರೆ ಹಂಗೆ ಬರುತ್ತೆ ನಿಮಗೆ ಪಾ ಸೈಜ್. ಇದು ನೋಡಿ ಒಂದು ಫಿಸ್ಟ್ ಅಷ್ಟು ನಿಮಗೆ ಪಾ ಸೈಜ್ ಬರುತ್ತೆ. ಸೊ ಹಾಗಾಗಿ ಇದು ಕ್ವಾಲಿಟಿ ಅಂತ ಹೇಳ್ಬೋದು. ನೋಡಿ 2 ಕಾಲು. ಸೊ ನಮಗೆ ಬೋನಿಂಗ್ ಮುಖ್ಯ ಆಗುತ್ತೆ ಪಪ್ಪೀಸಲ್ಲಿ. ಸೊ ಇದು ಬೋನಿಂಗ್ ನೀವು ನೋಡ್ತಾ ಇರ್ಬೋದು. ಇದು 38 ಡೇಸಿನ ಪಪ್ಪೀಸು. ಸೊ ಚಾಕ್ಲೇಟ್ ಕಲರ್ ಲ್ಯಾಬ್ರಡಾರ್ ಪಪ್ಪೀಸ್ ಕೂಡ ಅವೈಲೇಬಲ್ ಇದೆ. ಸೊ ಚಾಕ್ಲೇಟ್ ಕಲರ್ ಲ್ಯಾಬ್ ನಿಮಗೆ ಪ್ರೈಸ್ ಸ್ವಲ್ಪ ವೇರಿ ಆಗುತ್ತೆ. ಸೊ ಈ ಪಪ್ಪಿಯ ಪ್ರೈಸ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ನಮ್ಮ ಗಣೇಶ್ ಬ್ರೋಗೆ 12Kಗೆ ಕೊಟ್ಬಿಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಕ್ವಾಲಿಟಿ ಸೂಪರ್ ಕ್ವಾಲಿಟಿ. 12,000 ಮೇಲ್ ಕೊಡ್ತೀನಿ, 9,000ಗೆ ಫೀಮೇಲ್ ಕೊಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಮೇಲ್ ಹಾಗೂ ಫೀಮೇಲ್ ಎರಡೂ ಅವೈಲೇಬಲ್ ಇದೆ. ಬ್ರೋ ನನಗೆ ಸ್ವಲ್ಪ ಚೂಸಿಂಗ್ ಆಪ್ಷನ್ ಬೇಕು ಅಂದರೆ ಡೆಫಿನೆಟಾಗಿ ಚೂಸಿಂಗ್ ಆಪ್ಷನ್ ಇರುತ್ತೆ. ಯಾಕಂದರೆ ಈ ಪಪ್ಪಿ 3 ಪಪ್ಪಿ ಇದೆ. ಸೊ ನಿಮಗೆ 3 ಪಪ್ಪಿಲಿ ಯಾವ್ದು ಹೆವಿ ಆ್ಯಕ್ಟಿವ್ ಇದೆಯೋ, ನಿಮ್ಗೆ ಯಾವ್ದು ಖುಷಿಯಾಗಿದೆಯೋ, ಇಲ್ಲ ಕಲರ್ ಸ್ವಲ್ಪ ಡಾರ್ಕ್ ಇರೋ ಪಪ್ಪಿ ಬೇಕು ಅಂದರೆ ಡೆಫಿನೆಟಾಗಿ ನೀವು ಆ ಪಪ್ಪಿನ ಸೆಲೆಕ್ಟ್ ಮಾಡ್ತಾ ಇರ್ಬೋದು. ಸೊ ನೀವು ನೋಡ್ತಾ ಇರೋದು ಫಾನ್ ಕಲರು. ಇದು ಬಿಟ್ಟು ಚಾಕ್ಲೇಟ್ ಕಲರ್ ಪ್ರೈಸ್ ಹೇಳ್ಬಿಡ್ತೀನಿ. ಚಾಕ್ಲೇಟ್ ಕಲರ್ ಪ್ರೈಸ್ ಬಂದು ನಿಮಗೆ 18,000 ಆಗುತ್ತೆ. ಸೊ ನೀವು ಕೇಳ್ತಾ ಇರ್ಬೋದು ಏನಕ್ಕೆ ಬ್ರೋ ಚಾಕ್ಲೇಟ್ ಕಲರ್ ಪ್ರೈಸ್ ಜಾಸ್ತಿ ಅಂತ, ಅದು ಲ್ಯಾಬು ಇದು ಲ್ಯಾಬು ಅಂತ. ಸೊ ಏನಕ್ಕೆ ಚಾಕ್ಲೇಟ್ ಕಲರ್ ಪ್ರೈಸ್ ಜಾಸ್ತಿ ಅಂದರೆ, ಸೊ ಅದೇನಾಗುತ್ತೆ ಅಂದರೆ ಚಾಕ್ಲೇಟ್ ಕಲರ್ ಸ್ವಲ್ಪ ರೇರ್ ಆಗಿಬಿಡುತ್ತೆ ಪಪ್ಪೀಸ್ ಬ್ರೀಡ್ ಆಗೋದು. ಸೊ ನೀವು ಚಾಕ್ಲೇಟ್ ಮದರ್ ಚಾಕ್ಲೇಟ್ ಫಾದರ್ ಮ್ಯಾಚ್ ಮಾಡಿದ್ರೆ ಮಾತ್ರ ಚಾಕ್ಲೇಟ್ ಪಪ್ಪೀಸ್ ಬರೋದು. ಸೊ ಇದು ಫಾನು. ಸೊ ಯೂಶ್ವಲಿ ಫಾನ್ ಎಲ್ಲ ಕಡೆ ಇರುತ್ತೆ. ಸೊ ಹಾಗಾಗಿ ಫಾನ್ ರೆಗ್ಯುಲರ್ ಬ್ರೀಡ್ ಆಗೋದ್ರಿಂದ ಸೊ ಫಾನ್ ಪ್ರೈಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬ್ಲ್ಯಾಕ್ ಪ್ರೈಸು ಸೇಮ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಲ್ಯಾಬ್ರಡಾರ್ ಮತ್ತು ಗೋಲ್ಡನ್ ರೆಟ್ರೀವರ್ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ನಾನು ಇವಾಗ ತುಂಬ ಜನ ಕಸ್ಟಮರ್ಸ್ ನನ್ನ ಚಾನಲ್ ನೋಡ್ಕೊಂಬಂದಾಗ ಕೇಳ್ತಾರೆ ಸರ್ ಲ್ಯಾಬ್ ತೊಗೊಳ್ಳೋದ ರೆಟ್ರೀವರ್ ತೊಗೊಳ್ಳೋದ ಅಂತ. ಸೊ ಯಾಕಂದರೆ ನಿಮ್ಗೆ 2 ಮ್ಯಾಕ್ಸಿ ಬ್ರೀಡೇ ಕ್ಲಾಸಿಫೈ ಆಗುತ್ತೆ. ಸೊ ಇದು ಏನು ಡಿಫ್ರೆನ್ಸು ನಿಮಗೆ ಅದಕ್ಕೂ ಇದಕ್ಕೂ ಅಂದರೆ ಇದಕ್ಕೆ ಶೆಡ್ಡಿಂಗ್ ಆಗಲ್ಲ. ಸೊ ನೀವೇನು ನೋಡ್ತಾ ಇದ್ದಾರೆ ಇವನಿಗೆ ಕೂದಲು ಜಾಸ್ತಿ ಬರಲ್ಲ. ಸೊ ನೋಡ್ತಾ ಇರ್ಬೋದು ಒಂದು ಮೀಡಿಯಮ್ ಕೋಟಲ್ಲಿ ಇರ್ತಾನೆ. ಸೊ ಶೆಡ್ಡಿಂಗ್ ಆದ್ರೂ ವರ್ಷಕ್ಕೊಂದು ಸತಿ ಶೆಡ್ ಆಗುತ್ತೆ ಅಷ್ಟೇ, ರೆಗ್ಯುಲರಾಗಿ ಶೆಡ್ಡಿಂಗ್ ಇರಲ್ಲ. ಅದೇ ನೀವು ಗೋಲ್ಡನ್ ರೆಟ್ರೀವರ್ ವಿಷಯಕ್ಕೆ ಹೋದರೆ ಎನಿ ಟೈಮ್ ಶೆಡ್ಡಿಂಗ್ ಇರುತ್ತೆ. ಎನಿ ಟೈಮ್ ಇಂಥ ಅದಕ್ಕೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸು ಫರ್. ಅದು ಫರ್ ಬಂದೇ ಬರುತ್ತೆ, ಇದು ಫರ್ ಬರಲ್ಲ. ಕೋಟಿಂಗ್ ವಿಷಯ ಅಷ್ಟೇ ಡಿಫ್ರೆನ್ಸು. ಸೊ ಗೋಲ್ಡನ್ ರೆಟ್ರೀವರ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ಸೊ ಈಗ ಗೋಲ್ಡನ್ ರೆಟ್ರೀವರ್ ಪಪ್ಪಿ ಬಗ್ಗೆ ತೋರಿಸ್ತೀನಿ. ಸೊ ಗೋಲ್ಡನ್ ರೆಟ್ರೀವರ್. ಸೊ ಅದೇ ಹೇಳ್ತಾ ಇದೆ ಲ್ಯಾಬು ಮತ್ತು ಗೋಲ್ಡನ್ ರೆಟ್ರೀವರ್ ಯಾವ್ದು ತುಂಬ ಜನ ಕನ್ಫ್ಯೂಸ್ ಆಗೋಗ್ತಾರೆ ಅಂತ. ಸೊ ನಾನು ಪ್ರಿಫರ್ ಮಾಡೋದು ಲ್ಯಾಬ್ ಅಥವಾ ಗೋಲ್ಡನ್ ರೆಟ್ರೀವರಲ್ಲಿ. ಸೊ ನನಗೆ ಪರ್ಸ್ನಲ್ ಪ್ರಿಫರು. ಸೊ ಲ್ಯಾಬ್ ಇಷ್ಟಪಟ್ಟೆ ಪಡ್ತಾರೆ. ನನಗೆ ಪರ್ಸ್ನಲ್ ಪ್ರಿಫರ್ ಬಂದು ಗೋಲ್ಡನ್ ರೆಟ್ರೀವರ್. ಸೊ ಯಾಕಂದರೆ ನೀವು ಕೇಳ್ತಾ ಇರ್ಬೋದು ಸೊ ಗೋಲ್ಡನ್ ರೆಟ್ರೀವರ್ ಏನಕ್ಕೆ ನಿಮ್ಗೆ ಅಷ್ಟು ಅಂತ. ಸೊ ನೋಡ್ತಾ ಇರ್ಬೋದು ಕ್ಯೂಟ್ನೆಸ್ ನೋಡ್ಬೋದು ಇದರಲ್ಲಿ. ಸೊ ಇದನ್ನ 32 ಡೇಸ್ ಪಪ್ಪಿ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇಂಗ್ಲೀಷ್ ಟೈಪ್ ರೆಟ್ರೀವರ್ ಇದು. ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಪ್ಯೂರ್ ಇಂಗ್ಲೀಷ್, ಪ್ಯೂರ್ ವೈಟ್ ಕಲರ್ ಬರುತ್ತೆ. ಸೊ ಇದರಲ್ಲೂ ಕಲರ್ ಡಿಫ್ರೆನ್ಸ್ ಬರುತ್ತೆ. ಒಂದು ಪ್ಯೂರ್ ರಿಚ್ ಗೋಲ್ಡ್ ಬರುತ್ತೆ, ಲೈಟ್ ಗೋಲ್ಡ್ ಬರುತ್ತೆ, ಸೊ ವೈಟ್ ಬರುತ್ತೆ. ಸೊ ಹಂಗೆ ನೋಡ್ತಾ ಇರ್ಬೋದು. ಇದು ಈ ಇಂಗ್ಲೀಷ್ ಟೈಪ್ ರೆಟ್ರೀವರ್ ಅಂತೀವಿ. ಸೊ ಪ್ಯೂರ್ ವೈಟ್ ರೆಟ್ರೀವರು. ಸೊ ಇವಾಗ ನೀವು ಕೇಳ್ಬೋದು ಸೊ ಏನು ಡಿಫ್ರೆನ್ಸು ಅಂತ. ಸೊ ಅದು ನಿಮ್ಗೆ ಆ ಲ್ಯಾಬಲ್ಲಿ ತೋರಿಸಿದೆ ನಾನು ಜಸ್ಟ್ ಒಂದು 2 ಮಿನಿಟ್ಸ್ ಬ್ಯಾಕು. ಸೊ ನೀವು ಅದ್ರ ಲ್ಯಾಬಲ್ಲಿ ಫರ್ರೇ ಇರಲಿಲ್ಲ. ಸೊ ಇದ್ರಲ್ಲಿ ನೋಡ್ಬೋದು ಫರ್ ಹೆಂಗೆ ಬರುತ್ತೆ. ಸೊ ಇದ್ರಲ್ಲಿ ಶೆಡ್ಡಿಂಗು ಇರಲ್ಲ, ಅಷ್ಟೇ ಡಿಫ್ರೆನ್ಸು. ಸೊ ಅದು ಬಿಟ್ಟು ಗೋಲ್ಡನ್ ರೆಟ್ರೀವರ್ ಪ್ರೈಸ್ ನನ್ನ ಹತ್ರ ಬಂದರೆ ಸೊ 17,000 ಇದೆ ಮೇಲ್ ಪಪ್ಪಿ. ಸೊ ಆ್ಯಕ್ಚುಲಿ ನಾನು ಈ ಕ್ವಾಲಿಟಿಯ ಪಪ್ಪೀಸ್ ಬಂದು 18,000 20,000 ಮಾಡೋದು. ಸೊ ನಮ್ಮ ಗಣೇಶ್ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ಜಸ್ಟ್ 18,000 ಕೊಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ ಮರಿ. ಸೊ ಸೂಪರಾಗಿದೆ. ಸೊ ಇದು ಬಿಟ್ಟು ಡಾರ್ಕ್ ಕಲರ್ ನನಗೆ ಬೇಕು ಅಂದರೆ ಡೆಫಿನೆಟಾಗಿ ಡಾರ್ಕ್ ಕಲರ್ ನಾನು ತರಿಸ್ಕೊಡ್ತೀನಿ. ಇಲ್ಲ ನನ್ನ ಹತ್ರನೇ ಬ್ರೀಡ್ ಆದಾಗ ಡೆಫಿನೆಟಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದು ಬಿಟ್ಟು ಗೋಲ್ಡನ್ ರೆಟ್ರೀವರ್ ಇವನಿಗೆ 32 ಡೇಸ್ ಆಗಿರುತ್ತೆ ಏಜು. ವ್ಯಾಕ್ಸಿನೇಷನ್ ವಿಷಯಕ್ಕೆ ಬಂದರೆ ಸೊ ನನಗೆ ವ್ಯಾಕ್ಸಿನೇಷನ್ ಯಾವಾಗ ಹಾಕ್ಸ್ಬೇಕು, ನಿಮ್ಮ ಹತ್ರನೇ ಸಿಗುತ್ತಾ ಅಂದರೆ ಸೊ ವ್ಯಾಕ್ಸಿನೇಷನ್ ನಿಮ್ಮ ಅನುಕೂಲ. ಸೊ ಎಕ್ಸಾಂಪಲ್ ನಿಮ್ಮ ನಿಯರ್ ಬೈ
ಪ್ಲೇಸಸಲ್ಲಿ ಎಲ್ಲಿ ಪ್ರೈವೇಟ್ ವೆಟರ್ನರಿ ಇದೆಯೋ ನಾನು ಪರ್ಸ್ನಲಿ ಪ್ರಿಫರ್ ಮಾಡೋದು ಪ್ರೈವೇಟ್ ವೆಟರ್ನರಿ. ಸೊ ಏನಕ್ಕೆ ಅಂದರೆ ಅಲ್ಲೇನು ಇನ್ಫೆಕ್ಷನ್ಸ್ ಇರಲ್ಲ ಅಂತ. ಸೊ ಹಾಗಾಗಿ ಪ್ರೈವೇಟ್ ವೆಟರ್ನರಿ ನೀವು ಜಸ್ಟ್ 45 ಡೇಸ್ ಆದಮೇಲೆ ತೊಗೊಂಡೋದಾಗ ಸೊ ಪಪ್ಪಿಗೆ 45 ಡೇಸ್ ಆಗಿದೆ ಅಂದರೆ ಅವರೇ ನಿಮಗೆ ವ್ಯಾಕ್ಸಿನೇಷನ್ ಮಾಡ್ತಾರೆ. ಸೊ ನೀವೇನು ಅದು ವ್ಯಾಕ್ಸಿನೇಷನ್ ಹೆಸರೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ಸೊ ಒಬ್ಬರು ಕೇಳ್ತಾರೆ ಸರ್ ಯಾವ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ. ಸೊ ಅಲ್ಲಿ ನಿಮ್ಮ ಅನುಕೂಲ ಯಾವುದಿದೆಯೋ ಆ ಡಾಕ್ಟ್ರು ಯಾವುದಿದೆಯೋ ಸೊ ಅವ್ರು ನಿಮಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ತಾರೆ. ಸೊ ಫಸ್ಟ್ ವ್ಯಾಕ್ಸಿನ್ ಹಾಕಿದ ತಕ್ಷಣ ನಿಮ್ಗೊಂದು ಬುಕ್ ಕೊಟ್ಬಿಡ್ತಾರೆ. ಆ ಬುಕ್ಕಲ್ಲಿ ಪಪ್ಪಿ ನೇಮು, ನಿಮ್ಮ ನೇಮು, ಪಪ್ಪಿಗೆ ಏನಿದೆ ಏಜು, ಪಪ್ಪಿಗೆ ಎಷ್ಟು ಇದೆ ವೆಯ್ಟು, ಸೊ ಎಲ್ಲ ನಿಮಗೆ ಆ ಬುಕ್ಕಲ್ಲಿ ರೆಕಾರ್ಡ್ ಬಂದುಬಿಡುತ್ತೆ. ಸೊ ಅಕಸ್ಮಾತ್ ಫ್ಯೂಚರಲ್ಲಿ ಇನ್ ಕೇಸ್ ಆಗೋದು ಬೇಡ, ಇನ್ ಕೇಸ್ ಅಕಸ್ಮಾತ್ ಹುಷಾರು ತಪ್ಪಿತು ಪಪ್ಪಿಗೆ ಅಂದರೆ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಆ ಬುಕ್ ಒಂದು ತೋರಿಸಿದ್ರೆ ಸಾಕು. ಸೊ ಆ ಬುಕ್ಕು ಅಂತ ರೆಕಾರ್ಡ್ ಟ್ರ್ಯಾಕ್ ಇದ್ದಂಗೆ ಪಪ್ಪಿಗೆ ಯಾವ ವ್ಯಾಕ್ಸಿನ್ ಹಾಕಿದ್ದಾರೆ, ಸೊ ಪಪ್ಪಿಗೆ ಇವಾಗ ಅಕಸ್ಮಾತ್ ಜ್ವರ ಬಂದಿದೆ ಇಲ್ಲ ಬೇರೆ ಬಂದಿದೆ ಅಂದಾಗ ಇನ್ಫೆಕ್ಷನ್ ಆಗಿದೆ ಅಂದಾಗ ಏನು ಮಾಡಬೇಕು ಅಂತ ಸೊ ನಿಮಗೆ ಹೇಳ್ಬಿಡ್ತೀನಿ. ಸೊ ಹಾಗಾಗಿ ಹಂಗೆ ನಮ್ಮ ಹತ್ರ ಪಪ್ಪಿ ತೊಗೊಂಡಾಗ ಫುಡ್ಡು ಸೊ ಇವಾಗ ಪಪ್ಪಿ ತೊಗೊಂಡಿದ ತಕ್ಷಣ ಫುಡ್ ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ನೋಡ್ತಾ ಡಿಫ್ರೆಂಟ್ ಎಲ್ಲ ವೆರೈಟೀಸ್ ಆಫ್ ಫುಡ್ ಇಟ್ಟಿರ್ತೀವಿ. ಸೊ ಈಗ ಅಕಸ್ಮಾತ್ ಇವಾಗ ಏನಾಗುತ್ತೆ ಅಂದರೆ ಒಂದೊಂದು ಪಪ್ಪಿ ಒಂದು ಸ್ಟಾರ್ಟರಲ್ಲಿರುತ್ತೆ. ಸೊ ನೀವೇನು ನೋಡ್ತಾ ಇದ್ದೀವಿ ಲ್ಯಾಬ್ರಾಡೋರ್ ಪಪ್ಪಿ. ಸೊ ಲ್ಯಾಬ್ರಾಡೋರ್ ಪಪ್ಪಿ ಬಂದು ಪೆಡಿಗ್ರಿ ಪ್ರೋ ಸ್ಟಾರ್ಟರಲ್ಲಿತ್ತು. ಸೊ ನೋಡ್ತಾ ಇರ್ಬೋದು ಇದು ಪೆಡಿಗ್ರಿ ಪ್ರೋ. ಸೊ ಈ ಪಪ್ಪಿ ಪೆಡಿಗ್ರಿ ಪ್ರೋ ತಿಂತಾಯಿತ್ತು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಪಪ್ಪಿ ಇವಾಗ ತೊಗೊಂಡಿದ್ದೀರಾ, ಸೊ ನೆಕ್ಸ್ಟ್ ಪಪ್ಪಿಗೆ ಏನು ಫುಡ್ ಮೇಂಟೈನ್ ಮಾಡಬೇಕು, ಯಾವ ಫುಡ್ ಮೇಂಟೈನ್ ಮಾಡಬೇಕು, ನೆಕ್ಸ್ಟ್ ಎಷ್ಟು ದಿವಸದವರೆಗೂ ಕೊಡಬೇಕು. ಸೊ ನನ್ನ ಪರ್ಸ್ನಲ್ ಸಜೆಷನ್ ಬಂದು ಮಿನಿಮಮ್ 6 ಮಂತ್ಸ್ ಪಪ್ಪಿಗೆ ಫುಡ್ ಹೋಗಲೇಬೇಕು. ಸೊ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸು ಡಿಫ್ರೆಂಟ್ ಏಜಸ್ ಎಲ್ಲ ಬರ್ತಾ ಇದೆ. ಸೊ ಹಾಗೆ ಶಿಡ್ಜು ಪಪ್ಪಿ ಒಂದು ಬಂತು, ಹಂಗೆ ಎತ್ಕೋತೀನಿ. ಸೊ ಇದು ನೋಡ್ತಾ ಇರ್ಬೋದು, ಇದು ಒಂದು ಮಿಸ್ ಮಾರ್ಕಿಂಗ್ ಪಪ್ಪಿ ಆಗಿರುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಇವಾಗ. ಸೊ ಅವನಾಗೋನೆ ಬಂದಿದ್ದಾನೆ. ಸೊ ನಿಮಗೆ ಫಸ್ಟ್ ವೀಡಿಯೋಲಿ ತೋರಿಸಿದ್ದು ನಾನು ಪರ್ಫೆಕ್ಟ್ ಮಾರ್ಕಿಂಗ್ ಪಪ್ಪಿ, ಇದು ನಾವು ಮಿಸ್ ಮಾರ್ಕಿಂಗ್ ಅಂತೀವಿ. ಸೊ ನೀವು ಕೇಳ್ಬೋದು ಧನುಷ್ ಅವ್ರು ಹೆಂಗೆ ಮಿಸ್ ಮಾರ್ಕಿಂಗ್ ಅಂತ. ಸೊ ಈಗ ನೋಡ್ತಾ ಇರ್ಬೋದು ಕಣ್ಣು ಹತ್ರ ಪ್ಯೂರ್ ವೈಟ್ ಇದೆ, ಈ ಕಡೆ ಕಣ್ಣು ಹತ್ರ ಫುಲ್ ಬ್ಲ್ಯಾಕ್ ಇದೆ. ಸೊ ಹಾಗಾಗಿ ಇದನ್ನು ನಾವು ಮಿಸ್ ಮಾರ್ಕಿಂಗ್ ಪಪ್ಪಿ ಅಂತ ಕರಿತೀವಿ. ಸೊ ಹಾಗಾಗಿ ಇದು ಪ್ಯೂರ್ ಬ್ರೀಡೇ, ಸೊ ಕ್ರಾಸ್ ಬ್ರೀಡ್ ಅಂತ ಕೇಳಬೇಡಿ. ಸೊ ಪ್ಯೂರ್ ಬ್ರೀಡೇ. ಸೊ ಇದನ್ನು ಮಿಸ್ ಮಾರ್ಕಿಂಗ್ ಪಪ್ಪಿ ಏನಕ್ಕೆ ಅಂತೀವಿ ಅಂದರೆ ನಿಮಗೆ ಗಾಗಲ್ ಮಾರ್ಕಿಂಗ್ ಇರಲ್ಲ. ಸೊ ಗಾಗಲ್ ಮಾರ್ಕಿಂಗ್ ಒಂದು ಸ್ವಲ್ಪ ಕ್ಯೂಟ್ನೆಸ್ ಜಾಸ್ತಿ ಬರುತ್ತೆ ಅಂತ. ಸೊ ಸೇಮ್ ಮದರ್ ಒಂದೇ ಆಗಿರುತ್ತೆ, ಫಾದರ್ ಒಂದೇ ಆಗಿರುತ್ತೆ. ಸೊ ಸ್ನಾಟ್ ನೋಡ್ತಾ ಇರ್ಬೋದು, ಸೊ ಬಾಯಿ ಮೂಗು ಹೆಂಗಿದೆ ಅಂತ, ಇದು ನಾವು ಪಕ್ಕಾ ಸ್ನಾಟ್ ಅಂತೀವಿ. ಸೊ ಈ ಕ್ವಾಲಿಟಿ ಪಪ್ಪೀಸು ಪ್ಯೂರ್ ಶಿಡ್ಜು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈ ಪಪ್ಪೀಸ್ಗೆ ಯಾವತ್ತೂ ಕಮ್ಮಿ ಆಗೋಲ್ಲ. ಸೊ ಇದು ಒಂದು ಮಿಸ್ ಮಾರ್ಕಿಂಗ್ ಪಪ್ಪಿ ಆಗಿರುತ್ತೆ. ಸೊ ಹಂಗೆ ಜಸ್ಟ್ ಒಂದು ಮೇಲ್ ಪಪ್ಪಿ ವಿತ್ ಮಾರ್ಕಿಂಗ್ ಪಪ್ಪಿ ಎತ್ಕೊಂಡ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಇದು ವಿತ್ ಮಾರ್ಕಿಂಗ್ ಪಪ್ಪಿ, ಇದು ಮಿಸ್ ಮಾರ್ಕಿಂಗ್ ಪಪ್ಪಿ, ಇಷ್ಟೇ ಡಿಫ್ರೆನ್ಸ್ ನಿಮಗೆ. ಸೊ ಎರಡಕ್ಕೂ ಒಂದೇ ತಂದೆ ತಾಯಿ. ಸೊ ತಂದೆ ತಾಯಿ ಡಿಫ್ರೆನ್ಸ್ ಬರೋಲ್ಲ, ತಂದೆ ತಾಯಿ ಸೇಮ್ ಬರುತ್ತೆ. ಸೊ ಲೈನ್ಸ್ ಕ್ಯಾರಿ ಮಾಡುತ್ತೆ. ಸೊ ಪೇಪರ್ ಸಿಗುತ್ತಾ ಧನುಷ್ ಅವ್ರೆ ಅಂದರೆ ಡೆಫಿನೆಟಾಗಿ ಪೇಪರ್ಸ್ ಸಿಗುತ್ತೆ. ಸೊ ಪೇಪರ್ಸ್ ಹೆಂಗೆ ಅಂದರೆ KCI ಪೇಪರ್ಸ್ ನೀವು ತೊಗೊಂಡಿದ್ದು 90 ಡೇಸ್ಗೆ ನಾನು ಪಪ್ಪಿಗೆ ಪೇಪರ್ಸ್ ನಿಮ್ಮ ಡೋರ್ಗೆ ಡೆಲಿವರಿ ಮಾಡ್ತೀನಿ. ಸೊ ನನ್ನ ಸ್ಟೋರ್ಗಾನ ಬಂದು ತೊಗೋಬೋದು, ಇಲ್ಲಾಂದರೆ ನೀವು ನಿಮ್ಮ ಲೊಕೇಶನ್ ಕಳಿಸಿದೆ ಕೊರಿಯರ್ ಮಾಡ್ತೀನಿ. ಎಕ್ಸಾಂಪಲ್ ಧಾರವಾಡಿಂದೆಲ್ಲ ತೊಗೊಂಡಿರ್ತಾರೆ. ಸೊ ಅವ್ರಿಗೆ ಲಾಸ್ಟ್ ಟೈಮ್ ಒಂದು ಪಪ್ಪಿ ನಾನು ಧಾರವಾಡಕ್ಕೆ ಕಳಿಸಿದೆ, ಗೋಲ್ಡನ್ ರಿಟ್ರೀವರು. ಸೊ ನನಗೆ ಏನಂದರು ಪೇಪರ್ ನನಗೆ ಧಾರವಾಡಕ್ಕೆ ಕಳಿಸ್ಬಿಡಿ, ಬರೀ ಪೇಪರ್ಗೋಸ್ಕರ ನಿಮ್ಮ ಹತ್ರ ಬರೋಕ್ಕಾಗಲ್ಲ. ಸೊ ನಾನು DTDC ಮಾಡಿದೆ, ಡೋರ್ ಟು ಡೋರ್ ಡೆಲಿವರಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಪೇಪರ್ಸು ಫ್ರಮ್ 90 ಡೇಸ್ ನನ್ನ ಹತ್ರ ತೊಗೊಂಡು 90 ಡೇಸಿಂದ ನಿಮಗೆ KCI ಪೇಪರ್ಸ್ ಬರುತ್ತೆ. KCI ವಿಷಯಕ್ಕೆ ಬಂದೆ. ಸೊ ನೀವು ಕೇಳ್ತಾ ಇರ್ಬೋದು, ಸೊ ಪಪ್ಪಿ ಸರ್ ನನಗೆ ಪೇಪರ್ಸ್ ಏನಕ್ಕೆ ಯೂಸ್ ಆಗುತ್ತೆ, ಸೊ ಪೇಪರ್ಸ್ ಎಲ್ಲ ಮರಿಗೂ ಪೇಪರ್ಸ್ ಬರುತ್ತಾ ಅಂತ. ಸೊ ಡೆಫಿನೆಟಾಗಿ ಎಲ್ಲ ಮರಿಗೂ ಪೇಪರ್ಸ್ ಬರೋಲ್ಲ. ಸೊ ಅದೊಂದು ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಏನಕ್ಕೆ ಎಲ್ಲ ಮರಿಗೂ ಪೇಪರ್ಸ್ ಬರೋಲ್ಲ ಅಂದರೆ ತಂದೆ ತಾಯಿಗೆ ಪೇಪರ್ಸ್ ಇದ್ದರೆ ಮಾತ್ರ ಪಪ್ಪೀಸ್ಗೆ ಪೇಪರ್ಸ್ ಅಪ್ಲೈ ಆಗೋದು. ಅಪ್ಲೈ ಆಗಿ 90 ಡೇಸ್ಗೆ ಪೇಪರ್ಸ್ ನನ್ನ ಕೈಗೆ ಬರುತ್ತೆ, ನನ್ನ ಕೈಯಿಂದ ನೆಕ್ಸ್ಟ್ ನಿಮ್ಮ ಕೈಗೆ ಬರುತ್ತೆ. ಸೊ ಹಾಗಾಗಿ ಪೇಪರ್ಸ್ ಏನಕ್ಕೆ ಯೂಸು. ಸೊ ಫಸ್ಟ್ ಯೂಸ್ ಆಗೋದು ನಿಮಗೆ ನೀವು KCI ಶೋಗೆ ಕರ್ಕೊಂಡು ಹೋಗೋದು. ಸೊ KCI ಅಂದರೆ ಕೆನಲ್ ಕ್ಲಬ್ ಆಫ್ ಇಂಡಿಯಾ. ಸೊ ಅದ್ರ ಶೋಸೇ ಆರ್ಗನೈಸ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ನೀವು ಕರ್ಕೊಂಡು ಹೋಗಬೇಕು ಅಂದರೆ ಪೇಪರ್ಸ್ ಇರಲೇಬೇಕಾಗುತ್ತೆ. ಸೊ ಅವಾಗ ನೀವು ಪೇಪರ್ಸ್ ಇದೆ ನಿಮ್ಮ ಪಪ್ಪೀಸ್ನ ಶೋ ಕೂಡ ಕರ್ಕೊಂಡು ಹೋಗ್ಬೋದು. ಸೊ ಒಬ್ಬೊಬ್ರು ಫಾರಿನ್ ಟ್ರಾವೆಲ್ ಮಾಡ್ತಾರೆ. ಸೊ ಆವಾಗ ನೀವು KCI ಪೇಪರ್ ಇದೆ, ಸೊ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಸೊ ನೀವು ಕೇಳ್ಬೋದು ಧನುಷ್ ಇವಾಗ ಪೇಪರ್ಸ್ ಇಲ್ಲ ಅಂದರೆ ನಾನು ಶೋಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ ಅಂತ. ಸೊ ಡೆಫಿನೆಟಾಗಿ ಶೋಗೆ ಕರ್ಕೊಂಡು ಹೋಗ್ಬೋದು, ಅದೇ ಅನ್ಆರ್ಗನೈಸ್ ಆಗಿರುತ್ತೆ. ಎಕ್ಸಾಂಪಲ್ ಮೈಸೂರು ದಸರಾ ಶೋ ನಡೆಯುತ್ತೆ, ಅದಕ್ಕೆಲ್ಲ ನೀವು ಕರ್ಕೊಂಡು ಹೋಗ್ಬೋದು. ಸೊ ಕೆನಲ್ ಕ್ಲಬ್ಬಿಂದನೇ ಆರ್ಗನೈಸ್ ಮಾಡ್ತಾರೆ, ಅದಕ್ಕೆ ನೀವು ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ವಿತ್ ಪೇಪರ್ಸ್ ಇರೋ ಪಪ್ಪೀಸೇ ಒಂದು ಡಿಫ್ರೆಂಟ್ ಬರುತ್ತೆ, ವಿತೌಟ್ ಪೇಪರ್ಸ್ ಇರೋದು ಡಿಫ್ರೆಂಟ್ ಬರುತ್ತೆ. ಸೊ ವಿತ್ ಪೇಪರ್ಸ್ ಇರೋದು ಏನು ಚಾರ್ಜ್ ಆಗುತ್ತೆ ಅಂತ ಕೇಳ್ಬೋದು. ಸೊ ವಿತ್ ಪೇಪರ್ಸ್ ಇರೋ ಪಪ್ಪೀಸೇ ಡಿಫ್ರೆಂಟ್ ಪ್ರೈಸ್ ಬರುತ್ತೆ. ಎಕ್ಸಾಂಪಲ್ ಒಂದು ಗೋಲ್ಡನ್ ರಿಟ್ರೀವರ್ ಪಪ್ಪಿ ವಿತ್ KCI ನನಗೆ ಬೇಕು, ವಿತ್ KCI ಮತ್ತು ಮೈಕ್ರೋಚಿಪ್ ಬೇಕು ಅಂದರೆ 22,000 ಆಗುತ್ತೆ. ಸೊ 22,000ಗೆ ಒಂದು KCI ಪೇಪರು ಮತ್ತು ಮೈಕ್ರೋಚಿಪ್ಪು ಸಮೇತ ಬರುತ್ತೆ, ಆದರೆ 90 ಡೇಸ್ ನಂತರ ಮಾತ್ರ. ಸೊ ಪಪ್ಪಿ ತೊಗೊಂಡಿದ್ದು 90 ಡೇಸ್ ಆದಮೇಲೆ KCI ಪೇಪರ್ ಮತ್ತು ಮೈಕ್ರೋಚಿಪ್ ಬರುತ್ತೆ. ಸೊ ಹಾಗಾಗಿ ಇದು ರೆಟ್ರೀವರ್ ವಿಷಯಕ್ಕೆ ಬಂದು, ಸೊ ರೆಟ್ರೀವರ್ ನೋಡ್ತಾ ಇರ್ಬೋದು, ಇದೊಂದು ಬ್ಯೂಟಿಫುಲ್ಲು. ಸೊ ನೋಡ್ತಾ ಇರ್ಬೋದು ಇವಾಗ ಟಂಗೌಟ್ ಆಗಿದೆ. ಸೊ
ಸೊ ಒಂದು ಕ್ಯೂಟ್ನೆಸ್ ನಿಮಗೆ ಕಾಣ್ತಾ ಇರುತ್ತೆ. ಎಸ್, ಮೇಲ್ ಪಪ್ಪಿ ಆಗಿರುತ್ತೆ ಇದು. ಸೊ 2 ಮರಿ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಬ್ಯೂಟಿಫುಲ್ ಕ್ವಾಲಿಟಿ 32 ಡೇಸ್ ಇಂಗ್ಲೀಷ್ ಟೈಪ್ ರೆಟ್ರೀವರ್ ತೋರಿಸ್ಬಿಡ್ತೀನಿ. ಸೂಪರಾಗಿ ಬರುತ್ತೆ. ಎಸ್, 32 ಡೇಸ್. ಸೊ ಈ ಪಪ್ಪೀಸ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ಎಸ್, ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಧನುಷ್ ಅವರು ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀರಾ, ನಂಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ತಿಳಿಸ್ಕೊಡಿ ಅಂದರೆ ಎಸ್, ಡೆಫಿನೆಟಾಗಿ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನಿಮಗೆ. ಎಕ್ಸಾಂಪಲ್, ಇವತ್ತು ನೈಟ್ ನಾನೊಂದು ಪಪ್ಪಿನ ಧಾರವಾಡಕ್ಕೆ ಕಳಿಸ್ಬೇಕು ಅಂದರೆ ಸೊ ನಾನು ಇಲ್ಲಿಂದ ಪಪ್ಪಿಗೆ ಫೀಡ್ ಮಾಡ್ತೀನಿ. ಸೊ 6 o'clock ಫೀಡ್ ಮಾಡಿಬಿಟ್ಟು ಪಪ್ಪಿದೆ ಬ್ಯಾಸ್ಕೆಟ್ ಬರುತ್ತೆ, ಬ್ಯಾಸ್ಕೆಟಲ್ಲಿ ಹಾಕಿ KSRTC ಬಸ್ ಸ್ಟ್ಯಾಂಡ್, ಸೊ ಅದು ಮೆಜೆಸ್ಟಿಕ್ ಅಂತೀವಿ, ಮೆಜೆಸ್ಟಿಕ್ಗೆ ಹೋಗಿ ಪಪ್ಪಿನ ಸೇಫಾಗಿ ಬಸ್ಸಿಗೆ ಕೊಟ್ಟು ಅಲ್ಲಿ ಒಂದು ಟಿಕೆಟ್ ಮಾಡಿಸಿ, ನಾವು ಪಪ್ಪಿಗೂ ಒಂದು ಟಿಕೆಟ್ ಮಾಡಿಸಿ, ಡ್ರೈವರ್ಗೂ ಏನಿದೆ ಅವ್ರು ಚಾರ್ಜ್ ಕೊಟ್ಟು ಪಪ್ಪಿ ಕೊಟ್ಟಾದಮೇಲೆ ನಿಮ್ಗೊಂದು ವೀಡಿಯೋ ಕಳಿಸ್ಕೊಡ್ತೀನಿ ಬಸ್ಸಲ್ಲಿರೋದು ಆ ಪಪ್ಪಿ, ಕಂಡಕ್ಟರ್ ನಂಬರ್ ಮತ್ತು ಬಸ್ ನಂಬರ್ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ. ಸೊ ದಟ್ ನೀವು ಮಾರ್ನಿಂಗ್ ಅಲ್ಲಿ ಎಷ್ಟು ಗಂಟೆಗೆ ರಿಸೀವ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಒಂದು ಕಂಡಕ್ಟ್ರು ನಿಮಗೆ ಕಾಲ್ ಮಾಡ್ತಾರೆ, ಸರ್ ಒಂದು ಹಾಫ್ ಆನ್ ಅವರ್ ಇದೆ ಬಂದುಬಿಡಿ ಸ್ಟೇಷನ್ಗೆ, ನೀವು ಕಲೆಕ್ಟ್ ಮಾಡಬೇಕು. ಆದರೆ ನಿಮ್ಮ ಮನೆಗೆ ಬರೋಲ್ಲ, ನಿಯರ್ ಬೈ ಬಸ್ ಸ್ಟೇಷನ್ ಯಾವುದಿದೆ ಮೇನ್ ಬಸ್ ಸ್ಟ್ಯಾಂಡ್ ಅಲ್ಲಿಗೆ ಬರುತ್ತೆ. ಸೊ ನೀವು ಕೇಳ್ಬೋದು, ಸರ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ ಆಗಿದೆಯಾ ಧನುಷ್ ಅಂತ ಕೇಳ್ಬೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಪ್ರಕಾರ ಟ್ರಾನ್ಸ್ಪೋರ್ಟೇಷನ್ ನನಗೆ ಇದುವರೆಗೂ ಏನೂ ತೊಂದರೆ ಆಗಿಲ್ಲ. ಸೊ ಇಲ್ಲಿವರೆಗೂ ಸೇಫಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಟ್ಟಿದ್ದೀನಿ. ಸೊ ಆ ಟ್ರಾನ್ಸ್ಪೋರ್ಟೇಷನ್ ನನಗೆ ವಿತ್ ಪರ್ಸನ್ ಬೇಕು ಅಂದರೆ ನಾನು ಮಾಡಿಕೊಡ್ತೀನಿ. ಸೊ ಅವ್ರು ಕೇಳ್ತಾರೆ, ಸರ್ ನಾನು ಪರ್ಸನ್ ಚಾರ್ಜಸ್ ಕೂಡ ಬೇರ್ ಮಾಡ್ತೀನಿ, ನನಗೆ ವಿತ್ ಪರ್ಸನ್ ನೀವು ಕಳಿಸ್ಕೊಟ್ಬಿಡಿ ಪಪ್ಪಿನ ಅಂತ ಕೇಳ್ತಾರೆ. ಸೊ ಡೆಫಿನೆಟಾಗಿ ನೀವು ಪರ್ಸನ್ ಚಾರ್ಜ್ ಬೇರ್ ಮಾಡೋಂಗಿದ್ರೆ ಸೊ ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೊಂದು ಟಿಕೆಟು, ಸೊ ಒಂದು ಗೋಯಿಂಗ್ ಟಿಕೆಟ್, ಒಂದು ರಿಟರ್ನ್ ಟಿಕೆಟ್ ಕೊಟ್ಟರೆ ಸೊ ನಿಮಗೆ ವಿತ್ ಪರ್ಸನ್ ಕೂಡ ನಾನು ಕಳಿಸ್ಕೊಡ್ತೀನಿ. ವಿತ್ ಪರ್ಸನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದ್ದಾರೆ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಸೇಫ್ ಆಗಿರುತ್ತೆ. ಸೊ ಇವಾಗ ಪಪ್ಪಿ ಇರೋದು ಬಂದು ಬ್ಯಾಂಗ್ಳೂರು ಮಲ್ಲೇಶ್ವರಮಲ್ಲಿ. ಸೊ ನನಗೆ ಬೇರೆ ಕಡೆ ಎಲ್ಲ ಬೇಕು, ಹೆಂಗೆ ಇಲ್ಲಿಂದ ಬರೋದು ಅಂತಾರೆ, ನೀವು ಟೆನ್ಷನ್ನೇ ತೊಗೋಬೇಡಿ. ಸೊ ನನ್ನ ಪಪ್ಪೀಸು ಗೋವಾ, ಡೆಲ್ಲಿ ಎಲ್ಲ ರೀಚ್ ಆಗಿದೆ. ಎಸ್, ಒಂದು ನ್ಯೂಫೌಂಡ್ಲ್ಯಾಂಡ್ ಪಪ್ಪೀಸ್ ಆಗಿರ್ಬೋದು, ಒಂದು ಎಕ್ಸಾಟಿಕ್ ಪಪ್ಪೀಸ್ ಕೂಡ ನಾವು ಬ್ರೀಡ್ ಮಾಡ್ತೀವಿ, ನಿಮಗೆ ತೋರಿಸಿಲ್ಲ. ನ್ಯೂಫೌಂಡ್ಲ್ಯಾಂಡ್ ಇದೆ, ಕೇನ್ ಕೋರ್ಸು ಪಪ್ಪೀಸ್ ಅವೆಲ್ಲ ಎನಿ ಟೈಮ್ ಬರೋಲ್ಲ, ಅದೆಲ್ಲ ಎಕ್ಸಾಟಿಕ್ ಆಗಿರುತ್ತೆ. ಸೊ ನ್ಯೂಫೌಂಡ್ಲ್ಯಾಂಡು, ಕೇನ್ ಕೋರ್ಸು ಈ ಪಪ್ಪೀಸ್ ಎಲ್ಲ ನಂದು ಡೆಲ್ಲಿವರೆಗೂ ರೀಚ್ ಆಗಿದೆ. ನಮ್ಮ ಪ್ರೈಡ್ ಏನು ಅಂದರೆ ನಾವು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಮನೆಗೂ ಕೂಡ ಕೊಟ್ಟಿದ್ದೀವಿ. ಅವ್ರ ಮನೇಲಿ ಇರೋದು ಕೇನ್ ಕೋರ್ಸು ಅದು ನಂದೇ ಪಪ್ಪಿ ಆಗಿರುತ್ತೆ. ಆಮೇಲೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮನೆಗೂ ಕೊಟ್ಟಿದ್ದೀವಿ. ಅವ್ರ ಮನೆಗೆ ಹೋಗಿರೋದು ಶಿಡ್ಜು ಪಪ್ಪೀಸು. ಸೊ ಅವರು ರೀಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ ನನ್ನ ಪಪ್ಪಿದ ಬಗ್ಗೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ ನಾನು ಯಾವ ಥರ ಕ್ವಾಲಿಟಿ ಕೊಟ್ಟಿದ್ದೀನಿ ಅಂತ. ಸೊ ಎಸ್, ಆ ಥರ ಕ್ವಾಲಿಟಿ, ಆ ಥರ ರೆಫರೆನ್ಸ್ ಬಂದಾಗ ಎಸ್ ನನಗೂ ಖುಷಿ ಆಗುತ್ತೆ ಈ ಥರ ಕ್ವಾಲಿಟಿ ಬ್ರೀಡಿಂಗ್ ಮಾಡಬೇಕು ಅಂತ. ಎಸ್, ನಿಮಗೆ ಕಮ್ಮಿ ಪ್ರೈಸಲ್ಲೂ ಸಿಗುತ್ತೆ, ಬಟ್ ಏನಂದರೆ ಕ್ವಾಲಿಟಿ ಮುಖ್ಯ, ಹೆಲ್ತ್ ಮುಖ್ಯ. ಸೊ ನೋಡ್ತಾ ಇರ್ಬೋದು ಏನಿದೆ ಕ್ವಾಲಿಟಿ, ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಪಪ್ಪೀಸು. ಸೊ ಇದರಲ್ಲೂ ಅಷ್ಟೇ ರೆಟ್ರೀವರ್ ನಿಮಗೆ 2 ಪಪ್ಪಿ ಇದೆ. ಸೊ ನಿಮಗೆ ಡೈರೆಕ್ಟಾಗಿ ಬಂದರೆ ಚೂಸಿಂಗ್ ಆಪ್ಷನ್ ಸಿಗುತ್ತೆ. ಇಲ್ಲ ಬೇಡ ಸರ್ ವೀಡಿಯೋ ಕಾಲ್ ಮಾಡ್ತೀನಿ, ವೀಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿ ಯಾವುದನ್ನ ಒಂದು ಪಪ್ಪಿ ಸೆಲೆಕ್ಟ್ ಮಾಡ್ತೀನಿ ಅಂತ ಡೆಫಿನೆಟಾಗಿ ನೀವು ವೀಡಿಯೋ ಕಾಲ್ ಮಾಡ್ಬೋದು. ಸೊ ದಟ್ ನಿಮ್ಮ ವೀಡಿಯೋ ಕಾಲ್ ಯಾವ ಪಪ್ಪಿ ಸೆಲೆಕ್ಟ್ ಮಾಡ್ತೀರಾ ಆ ಪಪ್ಪಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಈ ಪಪ್ಪಿ ಬಿಟ್ಟು ಪೂಡಲ್ ಪಪ್ಪೀಸ್ 24 ಡೇಸ್ ಆಗಿದೆ ಇವತ್ತಿಗೆ. ಸೊ ವೀಡಿಯೋಲಿ ತೋರ್ಸೋಕ್ಕಾಗಲ್ಲ. ಸೊ ಯಾಕಂದರೆ ತುಂಬ ಎಕ್ಸಾಟಿಕ್ ಅಂತ ಏನು ಬರಲ್ಲ, ಟಾಯ್ ಪೂಡಲು ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಸೆನ್ಸಿಟಿವ್ ಬ್ರೀಡು. ಹಾಗಾಗಿ 24 ಡೇಸು ಪ್ಯೂರ್ ಟಾಯ್ ಬ್ರೀಡ್ ಆಗಿರುತ್ತೆ. ಸೊ ಪ್ಯೂರ್ ಟಾಯ್ ಬ್ರೀಡ್ ಪ್ರೈಸ್ ನನ್ನ ಹತ್ರ ನೋಡ್ತಾ ಇದೆ ಅಂತಲೇ 45,000. ಸೊ 45,000ಗೆ ಪ್ಯೂರ್ ಟಾಯ್ ಬ್ರೀಡ್ ಮೇಲ್ ಪಪ್ಪಿ ಹಾಗೂ ಫೀಮೇಲ್ ಪಪ್ಪಿ ಕೊಡ್ತೀನಿ. ಸೊ ಟಾಯ್ ಬ್ರೀಡ್ ಬಗ್ಗೆ ಬೀಗಲ್, ಪಗ್, ಪೂಡಲ್ ಬೇಕು ನಂಗೆ ತಿಳಿಸಿ. ಸೊ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಎನಿ ಟೈಮ್ ಪೂಡಲ್ ಪಪ್ಪೀಸ್ ಎಲ್ಲ ಅವೈಲೇಬಲ್ ಇರಲ್ಲ. ಸೊ ಇದ್ದಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀರಿ. ಸೊ ದಟ್ ನೀವು ರೆಫರ್ ಮಾಡಿ ಓಕೆ ಅಂದರೆ ನೀವು ಕನ್ಫರ್ಮ್ ಮಾಡಿ.